ಮಠಕ್ಕೆ ಸೇರಿದಂಥ ಆಸ್ತಿ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 17 ಮಂದಿಯನ್ನು ಬಂಧಿಸಲಾಗಿದೆ. ಅದರಲ್ಲಿ 6 ಮಂದಿ ಸರ್ಕಾರಿ ಉದ್ಯೋಗಿಗಳು ಅನ್ನೋದು ಕೂಡ ಗೊತ್ತಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ 120 ಕೋಟಿ ರೂಪಾಯಿ ವಂಚಿಸಲಿಕ್ಕೆ ಮುಂದಾಗಿತ್ತು ಈ ಒಂದು ಟೀಮ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಆದಿಚುಂಚನಗಿರಿ ಮಠದ ಸಮೀಪದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, 120 ಕೋಟಿ ಮೌಲ್ಯದ 6 ಎಕರೆ ಜಮೀನನ್ನ ಕಬಳಿಸಲಿಕ್ಕೆ ಮುಂದಾಗಿದ್ದಂಥ ಟೀಮ್ ಈಗ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಬಟ್ ಮಾಸ್ಟರ್ ಮೈಂಡ್ ಇನ್ನೂ ಅರೆಸ್ಟ್ ಆಗಬೇಕಾಗಿದೆ. ಹೇಗಿತ್ತು ಈ ಒಂದು ಜಾಲದ ಪ್ಲಾನ್, ರೂಪುರೇಷೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಮಧುಸೂದನ್, ಕೆಂಗೇರಿ ಹೋಬಳಿ ಕಂಬಿಪುರ ಗ್ರಾಮದ 43ನೇ ಸರ್ವೆ ನಂಬರ್ ನಲ್ಲಿ ಬರುವಂತ ಸುಮಾರು 45 ಎಕರೆ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಗೆ ಸೇರಿದಂತ ಜಾಗ ಏನಿದೆ ಅದರ ಮುಂಭಾಗದಲ್ಲಿ ನಾವಿದೀವಿ. ದೃಶ್ಯಾವಳಿಗಳನ್ನ ತಾವು ನೋಡ್ತಿರ್ಬೋದು. ಇದು ಸುಮಾರು 45 ಎಕರೆ ಜಾಗ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಗೆ ಸೇರಿರುವಂತದ್ದು. ಈ ಪೈಕಿ ಸುಮಾರು 35 ಎಕರೆ ಜಾಗವನ್ನ ಎಜುಕೇಶನ್ ಟ್ರಸ್ಟ್ ಗೆ ಬಳಸ್ಕೊಂಡ್ರೆ ಉಳಿದ 10 ಎಕರೆಯನ್ನ ಗೋಶಾಲೆಗೆ ಬಳಸ್ಕೊಂಡಿರುವಂತದ್ದು. ಇದರ ಮೂಲ ಮಾಲೀಕರು ಅಂದ್ರೆ ಈ ಜಾಗದ ಮದರ್ ಡೀಡ್ ನೋಡ್ತಾ ಹೋದಂತ ಸಂದರ್ಭದಲ್ಲಿ 1975 ಕೂಡ ಆರೋಗ್ಯ ಸ್ವಾಮಿ ಎನ್ನುವಂತ ವ್ಯಕ್ತಿಯ ಹೆಸರಿನಲ್ಲಿ ಈ ಜಾಗ ಇರುತ್ತೆ. ತದನಂತರದಲ್ಲಿ 75ರಲ್ಲಿ ಆರೋಗ್ಯ ಸ್ವಾಮಿ ಎನ್ನುವಂತ ವ್ಯಕ್ತಿ ಬೋರಮ್ಮ ಎನ್ನುವವರಿಗೆ ಕ್ರಯವನ್ನ ಮಾಡ್ಕೊಡ್ತಾನೆ. 75ರಲ್ಲಿ ಆರೋಗ್ಯ ಸ್ವಾಮಿಯಿಂದ ಜಮೀನನ್ನ ಖರೀದಿ ಮಾಡಿದಂತ ಬೋರಮ್ಮ ಅವರು 1987ರಲ್ಲಿ ಪ್ರೇಮ ಮೂರ್ತಿ ಎನ್ನುವರಿಗೆ ಕ್ರಯವನ್ನ ಮಾಡ್ಕೊಡ್ತಾರೆ. ತದನಂತರ ಈ ಒಂದು 45 ಎಕರೆ ಜಾಗ ದಾನದ ರೂಪದಲ್ಲಿ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಗೆ ಬರುತ್ತೆ. ಇದನ್ನ 2004ರಲ್ಲಿ ಕಂದಾಯ ಇಲಾಖೆಯಿಂದ ಕ್ರಯ ಮಾಡಿಸಿಕೊಳ್ಳುವಂತ ಕೆಲಸವನ್ನ ಆದಿಚುಂಚನಗಿರಿ ಟ್ರಸ್ಟ್ ಮಾಡಿರುವಂತದ್ದು. ಇದಾದಂತ ನಂತರದಲ್ಲಿ ಅಂದ್ರೆ 2004ರಲ್ಲಿ ಯಾವಾಗ ಆದಿಚುಂಚನಗಿರಿ ಟ್ರಸ್ಟ್ ಕ್ರಯವನ್ನ ಮಾಡ್ಕೊಳ್ತಾರೆ, ಕ್ರಯ ಆದಂತ ನಂತರದಲ್ಲಿ ಆ ಗೋಶಾಲೆಯನ್ನ ಮಾಡಿರುವಂತದ್ದು ಎಜುಕೇಶನ್ ಟ್ರಸ್ಟ್ ಗೆ ಆ ಜಾಗವನ್ನ ಬಳಸಿಕೊಂಡು ಆದಿಚುಂಚನಗಿರಿ ಟ್ರಸ್ಟ್ ಇದುವರೆಗೂ ಕೂಡ ಬಂದಿರುವಂತದ್ದು. ಆದ್ರೆ ಜಾಗದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತ ನೆಲಮಂಗಲ ಮೂಲದ ಇಡೀ ಪ್ರಕರಣದ ಕಿಂಗ್ ಪಿನ್ ಆಗಿರುವಂತ ನರೇಶ್ ಗೌಡ, ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿರುವಂತ ಆರೋಗ್ಯ ಸ್ವಾಮಿಯನ್ನ ಸಂಪರ್ಕವನ್ನ ಮಾಡ್ತಾನೆ. ನರೇಶ್ ಗೌಡ ಹಾಗೂ ಆರೋಗ್ಯ ಸ್ವಾಮಿ ಸೇರ್ಕೊಂಡು ಇಡೀ ಕಂಪ್ಲೀಟ್ ಪ್ರಕರಣದ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಈ ಜಾಗದ ಮೂಲ ಮಾಲೀಕರು ಅಂದ್ರೆ ಜಾಗದ ಮದರ್ ಡೀಡ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ 1975ರ ಸುಮಾರಿನಲ್ಲಿ ಆರೋಗ್ಯ ಸ್ವಾಮಿ ಎನ್ನುವಂತವರ ಹೆಸರಿನಲ್ಲಿ ಇದ್ದಂತ ಜಾಗ. ಹೀಗಾಗಿ ಆರೋಗ್ಯ ಸ್ವಾಮಿ ಎನ್ನುವಂತ ಬ್ರೋಕರ್ ಏನಿದ್ದಾನೆ ಈತ ಕೂಡ ನರೇಶ್ ಗೌಡನ ಜೊತೆಯಲ್ಲಿ ಸೇರ್ಕೊಳ್ಳುವಂತದ್ದು. ಜೊತೆಗೆ ಆರೋಗ್ಯ ಸ್ವಾಮಿ ಎನ್ನುವಂತ ವ್ಯಕ್ತಿ ಏನಿದ್ದಾನೆ ಆತನ ಸಮಾಧಿ ಬಳಿ ಹೋಗಿ ಆತನ ಕುಟುಂಬಸ್ಥರ ಹೆಸರಿಗೆ ಹೋಲಿಕೆ ಆಗುವಂತ ವ್ಯಕ್ತಿಗಳನ್ನ ಸಂಪರ್ಕವನ್ನ ಮಾಡುವಂತದ್ದು. ಈ ವೇಳೆ ಆರೋಗ್ಯ ಬ್ರೋಕರ್ ಆರೋಗ್ಯ ಸ್ವಾಮಿ ಹಾಗೂ ನರೇಶ್ ಗೌಡನಿಗೆ ಫ್ರಾನ್ಸಿಸ್ ಎನ್ನುವಂತ ವ್ಯಕ್ತಿ ಸಿಗುವಂತದ್ದು. ಇದೇ ಫ್ರಾನ್ಸಿಸ್ ನಾನು ಮೂಲ ಮಾಲೀಕರಾದಂತ ಆರೋಗ್ಯ ಸ್ವಾಮಿ ಅವರ ಮಗ ಅಂತೇಳಿ, ಜೊತೆಗೆ ಜೋಸ್ವಾನ್ ಅನ್ನುವಂತ ಮಹಿಳೆಯನ್ನ ಫ್ರಾನ್ಸಿಸ್ ನ ತಂಗಿ ಅಂತೇಳಿ ಫ್ಯಾಮಿಲಿ ಟ್ರೀ ನಲ್ಲಿ ತೋರಿಸುವಂತದ್ದು. ಒಂದ್ ಕಡೆ ಫ್ರಾನ್ಸಿಸ್ ಮತ್ತೆ ಆರೋಗ್ಯ ಸ್ವಾಮಿ ಇಬ್ರು ಕೂಡ ಸೇರ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಜೊತೆಲಿ ಸೇರಿಸಿಕೊಂಡು ಒಂದ್ ಕಡೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ 45 ಎಕರೆ ಜಾಗದ ಪೈಕಿ 6 ಎಕರೆಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಫ್ಯಾಮಿಲಿ ಟ್ರೀಯನ್ನ ಮಾಡಿಸ್ಕೊಳ್ಳುವಂತದ್ದು. ಅಂದ್ರೆ ಮೂಲ ಮಾಲೀಕರಾದಂತ ಆರೋಗ್ಯ ಸ್ವಾಮಿ ಅವರ ವಂಶಸ್ಥರು ಅಂತೇಳಿ ಫ್ರಾನ್ಸಿಸ್ ಆರೋಗ್ಯ ಸ್ವಾಮಿ ಅವರ ಮಗನ ರೀತಿಯಲ್ಲಿ, ಜೊತೆಗೆ ಫ್ರಾನ್ಸಿಸ್ ನ ಸಹೋದರಿ ಅಂತೇಳಿ ಜೋಸ್ವಾನ್ ಅಂತೇಳಿ ಆಕೆಯನ್ನು ಕೂಡ ಫ್ಯಾಮಿಲಿ ಟ್ರೀ ನಲ್ಲಿ ತೋರಿಸಿಕೊಳ್ಳುವಂತದ್ದು. ಜಮೀನಿಗೆ ಸಂಬಂಧಪಟ್ಟಂತೆ ವಂಶವೃಕ್ಷವನ್ನ ಮಾಡಿಸ್ಕೊಳ್ತಾರೆ, ಪಾಣಿಗಳನ್ನ ತಮ್ಮ ಹೆಸರಿಗೆ ಮಾಡಿಸ್ಕೊಳ್ತಾರೆ. ಜೊತೆಗೆ ಪೋತಿ ಖಾತೆಯನ್ನು ಕೂಡ ಆರೋಪಿಗಳು ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳುವಂತದ್ದು. ಸದ್ಯ ಆರೋಪಿಗಳಿಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಪಿಡಿಒ ಆಗಿರ್ಬೋದು, ಉಪ ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಶಾಮೀಲಾಗಿರುವಂತದ್ದು ಸ್ಪಷ್ಟ ಆಗಿರುವಂತದ್ದು. ಒಟ್ಟು 17 ಜನ ಆರೋಪಿಗಳು ಅರೆಸ್ಟ್ ಆಗಿದ್ರೆ, ಅರೆಸ್ಟ್ ಆಗಿರುವಂತಹ 17 ಜನ ಆರೋಪಿಗಳ ಪೈಕಿ 6 ಜನ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಇರ್ತಾರೆ. ಒಂದ್ ಕಡೆ ಫ್ರಾನ್ಸಿಸ್ ತನ್ನ ಹೆಸರಿಗೆ ವಂಶಾವಳಿಯನ್ನ ಮಾಡಿಸ್ಕೊಳ್ತಾನೆ, ಪಾಣಿಯನ್ನ ಮಾಡಿಸ್ಕೊಳ್ತಾನೆ, ಪೋತಿ ಖಾತೆಯನ್ನ ಮಾಡಿಸ್ಕೊಳ್ತಾನೆ, ಕ್ರಯವನ್ನೇ ಮಾಡಿಸ್ಕೊಂಡು ಆತ ಬೇರೆಯವ್ರಿಗೂ ಕೂಡ ಮಾರಾಟವನ್ನ ಮಾಡುವಂತದ್ದು. ಯಾವಾಗ ಆದಿಚುಂಚನಗಿರಿ ಟ್ರಸ್ಟ್ ಗೆ ಸೇರಿದಂತ 45 ಎಕರೆ ಪೈಕಿ 6 ಎಕರೆ ಜಾಗವನ್ನ ಬೇರೆಯವರ ಹೆಸರಿಗೆ ಆರೋಪಿಗಳು ಮಾರಾಟವನ್ನ ಮಾಡ್ತಾರೆ. ಅದಾದಂತ ನಂತರದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಗಮನಕ್ಕೆ ವಿಚಾರ ಗೊತ್ತಾಗುವಂತದ್ದು. ಕೂಡಲೇ ಕುಂಬಳಗೋಡು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂತ ಕೆಲಸವನ್ನ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ನ ಕಾರ್ಯದರ್ಶಿ ಅವರು ಮಾಡ್ತಾರೆ. ಕೂಡಲೇ ದೂರನ್ನ ದಾಖಲು ಮಾಡಿಕೊಂಡಂತ ಕುಂಬಳಗೋಡು ಪೊಲೀಸರು ಖುದ್ದು ಡಿಸಿಪಿ ಅನಿತಾ ಬಿ ಹದ್ದಣ್ಣನವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ತಂಡವನ್ನ ದಾಖಲು ಮಾಡಿಕೊಂಡು ಆರೋಪಿಗಳ ಬಳಿ ಇರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೊಂದ್ ಕಡೆ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ನ ಬಳಿ ಇರುವಂತಹ ಮೂಲ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಜಾಗ ನಮ್ದು, ನಮ್ಮ ತಂದೆಯವರಿಗೆ ಸೇರಿದ್ದು ಅಂತೇಳಿ ಜಾಗವನ್ನ ತನ್ನ ಹೆಸರಿಗೆ ಮಾಡಿಸ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದಂತ ಆರೋಪಿ ಫ್ರಾನ್ಸಿಸ್ ಏನಿರ್ತಾನೆ ಈತ ಜಾಗದ ಮೂಲ ಮಾಲೀಕರಾದಂತ ಆರೋಗ್ಯ ಸ್ವಾಮಿ ಅವರ ತಂದೆಯ ಅಸಲಿ ಹೆಸರು ಶಾಂತಪ್ಪ. ಆದ್ರೆ ಆರೋಪಿ ಫ್ರಾನ್ಸಿಸ್ ಆರೋಗ್ಯ ಕೊಟ್ಟಂತ ದಾಖಲೆಯಲ್ಲಿ ಆರೋಗ್ಯ ಸ್ವಾಮಿ ಅವರ ತಂದೆ ಹೆಸರು ಆಂಟೋನಿ ಅಂತೇಳಿ ಬರುತ್ತೆ. ಹೀಗಾಗಿ ಆರೋಪಿಗಳನ್ನ ಕ್ರಾಸ್ ವೆರಿಫೈ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರ ಬಳಿ ಇದ್ದಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆರೋಪಿಗಳು ಮೂಲ ಮಾಲೀಕರಾಗಿದ್ದಂತ
ಆರೋಗ್ಯ ಸ್ವಾಮಿ ಅವರು ಏನಿದ್ದಾರೆ, ಆರೋಗ್ಯ ಸ್ವಾಮಿ ಅವರು ಬೋರಮ್ಮ ಅವ್ರಿಗೆ 75ರಲ್ಲಿ ಮಾರಾಟವನ್ನು ಮಾಡಿರ್ತಾರೆ. ಬೋರಮ್ಮ ಅವರು 87ರಲ್ಲಿ ಪ್ರೇಮಮೂರ್ತಿ ಅವರಿಗೆ ಮಾರಾಟವನ್ನು ಮಾಡಿರ್ತಾರೆ. ನಂತರದಲ್ಲಿ 87ರ ತರುವಾಯ 45 ಎಕರೆ ಮಠಕ್ಕೆ ದಾನದ ರೂಪದಲ್ಲಿ ಬಂದಿರುತ್ತೆ. ಇದನ್ನ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ 2004ರಲ್ಲಿ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಕ್ರಯವನ್ನ ಮಾಡಿಕೊಂಡಿರುತ್ತೆ. ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಂತ ದಾಖಲಾತಿಗಳು ಸಮರ್ಪಕವಾಗಿರುತ್ತೆ. ಜೊತೆಗೆ ಆರೋಪಿಗಳು ಕೊಟ್ಟಂತ ದಾಖಲಾತಿಗಳು ಸಮರ್ಪಕವಾಗಿರೋದಿಲ್ಲ. ಜೊತೆಗೆ ಇತ್ತೀಚೆಗೆ ನಕಲಿ ಡಾಕ್ಯುಮೆಂಟ್ ಗಳನ್ನ ಮಾಡಿರುವಂತದ್ದು ಆರೋಪಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಸಾಥ್ ಕೊಟ್ಟಿರುವಂತದ್ದು ಖಚಿತ ಆಗುತ್ತೆ. ಯಾವಾಗ ಆರೋಪಿಯಾದಂತಹ ಫ್ರಾನ್ಸಿಸ್ ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾರೆ, ಆಗ ರಿಯಲ್ ಎಸ್ಟೇಟ್ ನ ಬ್ರೋಕರ್ ಆಗಿದ್ದಂತ ಆರೋಗ್ಯ ಸ್ವಾಮಿ ಕೊಟ್ಟಂತ ಪ್ಲಾನ್ ಇದು. ಆರೋಗ್ಯ ಸ್ವಾಮಿ ಹಾಗೂ ನರೇಶ್ ಕೂಡ ಕೊಟ್ಟಂತ ಪ್ಲಾನ್ ಏನಿದೆ ಅದರಂತೆ ನಾನು ಕೆಲಸವನ್ನ ಮಾಡಿದೆ. ಇದು ಇಡೀ ಪ್ರಕರಣದ ಕಂಪ್ಲೀಟ್ ಮಾಸ್ಟರ್ ಮೈಂಡ್ ನೆಲಮಂಗಲ ಮೂಲದ ನರೇಶ್ ಕೂಡ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಫ್ರಾನ್ಸಿಸ್ ಹಾಗೂ ಆರೋಗ್ಯ ಸ್ವಾಮಿ ಬಾಯಿ ಬಿಟ್ಟಿರುವಂತದ್ದು. ಜೊತೆಗೆ ಯಾವಾಗ 6 ಜನ ಸರ್ಕಾರಿ ಅಧಿಕಾರಿಗಳು ಅರೆಸ್ಟ್ ಆಗ್ತಾರೆ, ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಬೇರೆ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ. ಯಾವಾಗ ಆರೋಪಿಗಳು ಅರೆಸ್ಟ್ ಆಗ್ತಿದ್ದಂತೆ ಇಡೀ ಪ್ರಕರಣದ ಕಿಂಗ್ ಪಿನ್ ನರೇಶ್ ಕೂಡ ಏನಿದ್ದಾನೆ ಆತ ತನ್ನ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ಬೆಂಗಳೂರಿನ ಹೊರವಲಯದ ಆದಿಚುಂಚನಗಿರಿ ಮಠಕ್ಕೆ ಸೇರಿದಂಥ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ವ್ಯಾಪ್ತಿಗೆ ಬರೋ ಅಂತ 45 ಎಕರೆ ಜಮೀನು, ಅದರಲ್ಲಿ 6 ಎಕರೆ ಜಮೀನಿನ ಭೂ ಕಬಳಿಕೆ ಮಾಡಲಿಕ್ಕೆ ಒಂದು ಜಾಲ ರೆಡಿಯಾಗತ್ತೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅದೇ ಹೆಸರಲ್ಲಿ ಇದ್ದಂಥವ್ರನ್ನ ಹುಡುಕಿ ಸ್ಮಶಾನಕ್ಕೆ ಹೋಗಿ ಅವರ ವಂಶಸ್ಥರನ್ನ ಹುಡುಕಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಕಲಿ ದಾಖಲೆ. ಅವರ ವಂಶಾವಳಿಯನ್ನು ತೆಗೆಯೋದು, ಪೌತಿ ಖಾತೆ ಮಾಡಿಸೋದು, ಅದು ಆದ ಬಳಿಕ 6 ಎಕರೆ ಜಮೀನಿನ ಪತ್ರವನ್ನು ರೆಡಿ ಮಾಡಿಸೋದು. ಅದಕ್ಕೆಲ್ಲನೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಹಾಯವನ್ನು ಮಾಡಿದ್ದಾರೆ. ಸೊ ಅವರೆಲ್ಲ ಸಹಾಯ ಮಾಡಿದ್ರು ಅಂತ ಹೇಳಿ ಒಟ್ಟು 18 ಜನರ ಟೀಮ್, ಅದರಲ್ಲಿ 17 ಜನರನ್ನು ಬಂಧಿಸಲಾಗಿದೆ. ಮಾಸ್ಟರ್ ಮೈಂಡ್ ನರೇಶ್ ಗೌಡನ್ಗೋಸ್ಕರ ಈಗ ಜಾಲ ಬೀಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.